ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೌಂಡ್ ಅಪ್ ನಲ್ಲಿ. ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ಗಳ ಸುಲಿಗೆ ಹೆಚ್ಚಾಗ್ತಿದೆ. ಸದ್ಯ ಮಾಸ್ಕ್ ಹಾಕೊಂಡು ಬಂದು ಚಾಕು ತೋರಿಸಿ ಝೊಮ್ಯಾಟೊ ಡೆಲಿವರಿ ಬಾಯ್ನ ಸುಲಿಗೆ ಮಾಡಿರೋ ಘಟನೆ ನಡೆದಿದೆ. ಆರ್ಟಿ ನಗರದಲ್ಲಿ ಮಧ್ಯರಾತ್ರಿ ಯುವಕನೊಬ್ಬ ಫುಡ್ ಡೆಲಿವರಿ ಮಾಡ್ತಿದ್ದ. ಈ ವೇಳೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಯುವಕ ಧರಿಸಿದ್ದ ಚೈನ್ ಹಾಗೂ ಬೆಲೆಬಾಳೋ ವಸ್ತು ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಫುಡ್ ಡೆಲಿವರಿ ಪಡೆದ ವ್ಯಕ್ತಿ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ರಾಜಧಾನಿಯಲ್ಲಿ ಆಟೋ ಚಾಲಕನೋರ್ವ ವಿದ್ಯಾರ್ಥಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾನೆ. ಹೆಚ್ಚುವರಿ ಹಣ ಕೊಡೋಕೆ ಒಪ್ಪದಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದಲ್ಲದೆ ಫಾಲೋ ಮಾಡಿ ಹಲ್ಲೆಗೂ ಯತ್ನಿಸಿದ್ದಾನೆ ಎನ್ನಲಾಗ್ತಿದೆ. ವಿದ್ಯಾರ್ಥಿಯೊಬ್ಬಳು ಬೆಳ್ಳಂದೂರಿನಿಂದ ಮೈಲಸಂದ್ರಕ್ಕೆ ಆಟೋ ಬುಕ್ ಮಾಡಿದ್ಲು. ದಾರಿ ಮಧ್ಯೆ ಹೆಚ್ಚುವರಿ ₹100ಗೆ ಬೇಡಿಕೆ ಇಟ್ಟಿದ್ದಾನೆ. ಚಾಲಕನ ಧಮಕಿಗೆ ಹೆದರಿ ₹100 ಹೆಚ್ಚುವರಿಯ ಹಣ ಪೇ ಮಾಡಿದ್ರು. ಪಿಜಿಗೆ ಎಂಟ್ರಿ ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಇದೆ. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಸಂಚಾರ ಆಗಿದ್ದು, ನಿನ್ನೆ ಒಂದೇ ದಿನ 9 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ. ಒಟ್ಟಾರೆ 9,20,562 ಪ್ರಯಾಣಿಕರು ಸಂಚಾರ ಮಾಡಿದ್ದು, ಈ ಮೂಲಕ ಹೊಸ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಈ ಮಧ್ಯೆ ಕಿಕ್ಕಿರಿದು ಸೇರಿದ್ದ ಜನರ ಮಧ್ಯೆ ಕೆಲ ಪ್ರಯಾಣಿಕರು ಹಿಂದಿ ಹಾಡು ಹಾಡಿ ಎಂಜಾಯ್ ಮಾಡಿದ್ದಾರೆ. ನಮ್ಮ ಮೆಟ್ರೋ ಜಾಲ ವಿಸ್ತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ನಮ್ಮ ಮೆಟ್ರೋ 3A ಹಂತಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಜಾಪುರದಿಂದ ಹೆಬ್ಬಾಳದವರೆಗೆ 3A ಮಾರ್ಗ ನಿರ್ಮಾಣವಾಗಲಿದೆ. ಈ ಮಾರ್ಗವನ್ನ ಕೆಂಪು ಮಾರ್ಗ ಅಂತ ಗುರುತಿಸಲಾಗಿತ್ತು. ಈವರೆಗಿನ ಹಂತಗಳ ಪೈಕಿ ಅತಿ ದುಬಾರಿ ವೆಚ್ಚದ ಮಾರ್ಗವಾಗಲಿದೆ. ಬೆಂಗಳೂರು ಪೂರ್ವ ವಿಭಾಗದ ಸಂಚಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಕುಡಿದು ಶಾಲಾ ವಾಹನ ಚಾಲನೆ ಮಾಡೋ ಸವಾರರಿಗೆ ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿದ್ದಾರೆ. ಒಂದೇ ದಿನ 483 ಶಾಲಾ ವಾಹನಗಳನ್ನು ತಪಾಸಣೆ ಮಾಡಿದ್ದ ಪೊಲೀಸರು 7 ಮಂದಿ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.